ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾದ ಮತ್ತು ಶೈಲಿ. ಕಾರ್ತಿಕ್ ಮಾಸ ಏನೋ ಮುಗೀತು, ಆದರೆ ನಾನು ಹೊಸ ವೆಜ್ ಡಿಶಸ್ ಮಾಡೋದಂತೂ ಮುಗ್ದಿಲ್ಲ. ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಕೀಮಾ ಬಾಲ್. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಪಾತ್ರೆಗೆ ಸಣ್ಣದಾಗಿ ಹಚ್ಕೊಂಡಿದ್ದಂಥ ಮೆಂತ್ಯ ಸೊಪ್ಪು, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಕ್ತಾ ಇದ್ದೀನಿ. ಅದು ನೆನೆದಾದಮೇಲೆ ನೀರು ಬಿಟ್ಕೊಡುತ್ತೆ. ನಾನು ಆ ನೀರನ್ನ ಸಪ್ರೇಟಾಗಿ ಎತ್ತಿಕೊತಾ ಇದ್ದೀನಿ. ಬರೀ ಸೊಪ್ಪನ್ನ ಮಾತ್ರ ಒಂದು ಕಡೆ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಎತ್ತಿಟ್ಕೊತಿದ್ದಂತಹ ಒಂದು ಅರ್ಧ ಹೋಳಷ್ಟು ಕಾಯಿ, ಒಂದು ಹೋಳಷ್ಟು ಈರುಳ್ಳಿನ ಹುರ್ಕೊಳ್ಳೋಣ. ಅದಾದಮೇಲಿಂದ ಅದಕ್ಕೆ 2 ಇಂಚಷ್ಟು ಶುಂಠಿ, 4ರಿಂದ 5 ಹಸಿಮೆಣಸಿನಕಾಯಿ, ಒಂದು ಹೋಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲಿಂದ ಲವಂಗ ಮತ್ತು ಕಸ್ತೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡು ಅದು ಬೆಂದ ಮೇಲೆ ಅದನ್ನು ರುಬ್ಕೊತಾ ಇದ್ದೀನಿ. ನಾವು ಇವಾಗ ಎತ್ತಿಕೊಂಡಂತಹ ಮೆಂತ್ಯಕ್ಕೆ 1 ಸ್ಪೂನಷ್ಟು ರುಬ್ಕೊಂಡಿದ್ದಂಥ ಮಿಶ್ರಣ, 1 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಗರಂ ಮಸಾಲ, 1ರಿಂದ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಅದು ಈ ಹದಕ್ಕೆ ಬರೋವರೆಗೂ ಕಲಿಸ್ಕೊತಾ ಇದ್ದೀನಿ. ಅದಾದಮೇಲಿಂದ ಇದನ್ನ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಎತ್ತಿಕೊತಾ ಇದ್ದೀನಿ. ಇದಾದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಗೂ ಸಣ್ಣದಾಗಿ ಹೆಚ್ಚಿಕೊಂಡಿದ್ದಂಥ ಈರುಳ್ಳಿಯನ್ನು ಹಾಕ್ಕೊಂಡು ಅದಕ್ಕೆ ರುಬ್ಬಿಕೊಂಡಿದ್ದಂತಹ ಪೂರ್ತಿ ಮಿಶ್ರಣ ಹಾಕಿ ಬೇಯಿಸ್ಕೊತಿದ್ದೀನಿ. ಅದಾದಮೇಲಿಂದ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೂ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊತಿದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲಿಂದ ಅದಕ್ಕೆ ಸ್ವಲ್ಪ ನೀರು ಹಾಗೂ ಟೊಮ್ಯಾಟೊ ಪ್ಯೂರಿನ ಹಾಕಿ ಅದು 1ರಿಂದ 2 ಕುದಿ ಬರೋ ತನಕ ಕಾಯ್ತಾ ಇದ್ದೀನಿ. ಅದಾದಮೇಲಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಎತ್ತಿಟ್ಕೊಂಡಂತಹ ಮೆಂತ್ಯ ಬಾಲ್ನ ಹಾಕಿ ಅದು 1-2 ಕುದಿ ಬಂದಾದ್ಮೇಲಿಂದ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ನಾವು ದೋಸೆ ಅಥವಾ ಚಪಾತಿ ಅಥವಾ ಅನ್ನ ಜೊತೆ ಕೂಡ ನೆಂಚ್ಕೊಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್.